ಸರ್ಕಾರಕ್ಕೆ ಅಂತ. ಅಂಡ್ ಇದಾದ್ಮೇಲೆ ಲ್ಯಾಕ್ ಆಫ್ ಅಫಿಷಿಯಲ್ ಮ್ಯಾಂಡೇಟ್ ಅಂತ, ಅಫಿಷಿಯಲ್ ಮ್ಯಾಂಡೇಟ್ ಸಿಗ್ತಾ ಇಲ್ಲ ಇನ್ನು ಕೂಡ. ದ ಗವರ್ಮೆಂಟ್ ಕನ್ಸಿಡರ್ಸ್ ದಿ 70-year ಹೈಕ್ ಅ ಡಿಮಾಂಡ್ ರಾದರ್ ದೆನ್ ದಿ ಸ್ಟ್ರಿಕ್ಟ್ ಲೀಗಲ್ ಆಬ್ಲಿಗೇಷನ್ ಕರೆಂಟ್ಲಿ. ಸೊ ಇದನ್ನ ಒಂದು ಡಿಮಾಂಡ್ ಅಂತ ಕನ್ಸಿಡರ್ ಮಾಡ್ತಿದ್ದಾರೆ, ಬಟ್ ಅದನ್ನ ಲೀಗಲ್ ಆಬ್ಲಿಗೇಷನ್ ಅಂತ ಇನ್ನೂ ಕೂಡ ಅವರು ಕನ್ಸಿಡರ್ ಮಾಡದೇ ಇರೋದ್ರಿಂದ ಇನ್ನು ಇದರಲ್ಲಿ ಇಂಪ್ಲಿಮೆಂಟೇಷನ್ ಅಲ್ಲಿ ಡಿಲೇ ಬರ್ತಾ ಇದೆ. ಸೊ ಇದಾದ್ಮೇಲೆ ಆನ್ ಗೋಯಿಂಗ್ ಸ್ಟ್ರಗಲ್. ಹಾಗಾದ್ರೆ ಸರ್ಕಾರಿ ನೌಕರರು ಏನು ಮಾಡ್ತಾ ಇಲ್ವಾ, ಅಥವಾ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಏನು ಮಾಡದೆ ಸುಮ್ಮನೆ ಕೂತಿದ್ದಾರಾ ಅಂತ ನಿಮ್ಮೊಂದು ಪ್ರಶ್ನೆ ಇದ್ರೆ ಖಂಡಿತವಾಗೂ ಕೂಡ ಇಲ್ಲ. CS ಷಡಕ್ಷರಿ ಅವರು ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ಗಮನವನ್ನ ಸೆಳೆಯುವಂತ ಪ್ರಕ್ರಿಯೆಯನ್ನ ಕಂಟಿನ್ಯೂಸ್ ಆಗಿ ಜಾರಿಯಲ್ಲಿ ಇಟ್ಟಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ. ಅದಾದ್ಮೇಲೆ ನೆಕ್ಸ್ಟ್ ದ ಆನ್ ಗೋಯಿಂಗ್ ಸ್ಟ್ರಗಲ್ ಅಂತ ಹೇಳ್ತಿದ್ದಾರೆ. ದ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಪೆನ್ಷನರ್ಸ್ ಅಸೋಸಿಯೇಷನ್ ಇಸ್ ಆಕ್ಟಿವ್ಲಿ ಹೋಲ್ಡಿಂಗ್ ಪ್ರೊಟೆಸ್ಟ್ ಅಂಡ್ ಸಬ್ಮಿಟಿಂಗ್ ಮೆಮೊರೆಂಡಮ್ಸ್ ಅಂತ ಹೇಳ್ತಿದ್ದಾರೆ. ಸೊ ಬೇಸಿಕಲಿ ಈ ಒಂದು 10% ಹೆಚ್ಚಿನ ಒಂದು ಪಿಂಚಣಿ ಪಡೆಯುವ ಒಂದು ನಿಟ್ಟಿನಲ್ಲಿ 10% ಹೆಚ್ಚಿನ ಒಂದು ಪಿಂಚಣಿಯನ್ನ ನಮಗೆ ನೀಡಬೇಕು ಅಂತ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ದ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಪೆನ್ಷನರ್ಸ್ ಅಸೋಸಿಯೇಷನ್ ಎಲ್ ಭೈರಪ್ಪನವರೇನು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ, ಅವರು ಕಂಟಿನ್ಯೂಸ್ ಆಗಿ ಒಂದು ಮೆಮೊರೆಂಡಮ್ಸ್ ಅನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಿದ್ದಾರೆ. ಅವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ. ದ ಆರ್ಗ್ಯೂ ಇಂಡಿಯನ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಸ್ ಅರೌಂಡ್ 70 ಇಯರ್ಸ್. ಅಂದ್ರೆ ನೋಡಿ, ನಾನು ಆಲ್ರೆಡಿ ಹೇಳಿದ ಹಾಗೆ 70 ವರ್ಷ ನಮ್ಮ ಒಂದು ರಾಜ್ಯ, ನಮ್ಮದು ಭಾರತದ ಒಂದು ಆಯಸ್ಸಾಗಿದೆ. ಒಂದು ನಾರ್ಮಲ್ ಆಗಿರುವಂತಹ ಒಂದು ಆಯಸ್ಸು, ಆವರೇಜ್ ಆಯಸ್ಸು ಅಂತ ಕರಿತೀವಿ. ಮೀನಿಂಗ್ ಮೆನಿ ಡೈ ಬಿಫೋರ್ ಸೀಯಿಂಗ್ ದಿ 80-year ಬೆನಿಫಿಟ್ ಅಂತ. ಇದಾದ್ಮೇಲೆ ಪಾರ್ಟಿ ಡಿಮಾಂಡ್ ಅಂತ ಹೇಳ್ತಿದ್ದಾರೆ. ಪೆನ್ಷನರ್ಸ್ ಆರ್ ಡಿಮಾಂಡಿಂಗ್ ಪಾರಿಟಿ ವಿತ್ ನೇಬರಿಂಗ್ ಸ್ಟೇಟ್ಸ್ ದಟ್ ರೆಕಾಗ್ನೈಸ್ ದಿ ಸ್ಟ್ರಗಲ್ಸ್ ಆಫ್ ದೋಸ್ ಏಜ್ಡ್ ಬಿಟ್ವೀನ್ 70 to 79. ಸೊ ರಾಜ್ಯ ಸರ್ಕಾರಿ ಪಿಂಚಣಿದಾರರು ಕೇಳ್ತಾ ಇರುವಂತದ್ದು, ಅಕ್ಕಪಕ್ಕದ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ 70ರಿಂದ 79% ಹೆಚ್ಚು ವಯಸ್ಸು ಆಗಿರುವಂತಹ ಒಂದು ನೌಕರರಿಗೆ ಯಾವ ರೀತಿಯಾಗಿ ಹೆಚ್ಚಿನ ಒಂದು ಪಿಂಚಣಿ ನೀಡಲಾಗ್ತಾ ಇದೆ, ಆ ಒಂದು ರೀತಿಯಲ್ಲಿ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ನೀಡಬೇಕು. ಇದರಲ್ಲಿ ಮೀನ ಮೇಷಯನ್ನ ಎನಿಸಬಾರದು ಅಂತ ಆರ್ಗ್ಯೂವನ್ನ ಮಾಡ್ತಾ ಇದ್ದಾರೆ. ಆ ಒಂದು ಬೇಡಿಕೆಯನ್ನ ಇವರು ಕೂಡ ಇಡ್ತಾ ಇದ್ದಾರೆ. ಸೊ ಇಂಪ್ಲಿಮೆಂಟೇಷನ್ಸ್ ಅಕ್ರಾಸ್ ಇಂಡಿಯಾ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್. ಈ ಒಂದು 10% ಹೆಚ್ಚಿನ ಪಿಂಚಣಿ ಏನಿದೆ, ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಸೆವೆರಲ್ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಹ್ಯಾವ್ ಸಕ್ಸೆಸ್ಫುಲಿ ಲೋವರ್ಡ್ ದಿ ಏಜ್ ಫಾರ್ ದಿ ಅಡಿಷನಲ್ ಪೆನ್ಷನ್ ಅಂತ ಹೇಳ್ತಿದ್ದಾರೆ. ಸೊ ತುಂಬಾ ರಾಜ್ಯಗಳಲ್ಲಿ ಆಲ್ರೆಡಿ 80 ವರ್ಷಕ್ಕೆ ನೀಡದೆ 70 ವರ್ಷಕ್ಕೆ ನೀಡಿರುವಂತಹ ಒಂದು ಏನು ಏಜ್ ಅನ್ನ ಕೆಳಗಿನ ಲಿಮಿಟ್ಗೆ ಇಳಿಸಿರುವಂತದ್ದು ನೋಡ್ತಾ ಇದ್ದೇವೆ. ಆಂಧ್ರ ಪ್ರದೇಶ್, ತೆಲಂಗಾಣ provide a 7% to 10% hike starting at 70 years and 15% at 75 years. ನೋಡಿ, ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣದಲ್ಲಿ 7% to 10% ಹೈಕ್ ನೀಡಲಾಗುತ್ತೆ ಸ್ಟಾರ್ಟಿಂಗ್ ಎಟ್ ದಿ 70 ಇಯರ್ಸ್. 70 ವರ್ಷ ಆಗ್ತಿದ್ದಂತೆ 7ರಿಂದ 10% ಹೆಚ್ಚಿನ ಒಂದು ಪಿಂಚಣಿಯನ್ನ ನೀಡ್ತಿದ್ದಾರೆ. ಅಂಡ್ 15% ಹೆಚ್ಚಿನ ಒಂದು ಪಿಂಚಣಿಯನ್ನ ನೀಡ್ತಾರೆ 75 ವರ್ಷ ಆಗ್ತಾ ಇದ್ದಂತೆ. ತುಂಬಾ ಒಳ್ಳೆ ಯೋಜನೆ, ಇದರಿಂದ ಲಾಭ ಆಗ್ತಾ ಇದೆ ಪಿನ್ಷನರ್ಸ್ಗೆ. ಹಿಮಾಚಲ್ ಪ್ರದೇಶ್ ಮತ್ತು ಪಂಜಾಬ್ ನಲ್ಲಿ ಗ್ರಾಂಟ್ 5% ಹೈಕ್ ಅಟ್ 65 ಇಯರ್ಸ್. ಇವರಂತೂ ತುಂಬಾ ಒಳ್ಳೇದು ಮಾಡ್ತಿದ್ದಾರೆ. 65 ವರ್ಷಕ್ಕೆ 5% ಹೈಕ್ ಅನ್ನು ನೀಡ್ತಿದ್ದಾರೆ ಮತ್ತು 10% ಹೈಕ್ ಅಟ್ 70 ಇಯರ್ಸ್ ಅಂಡ್ 15% ಹೈಕ್ ಅಟ್ 75 ಇಯರ್ಸ್. ಇದು ಇನ್ನೂ ಒಳ್ಳೆಯದಾಗಿರುವಂತಹ ಒಂದು ಯೋಜನೆ. 5% ಹೈಕ್ ಅನ್ನ 65 ವರ್ಷಕ್ಕೆ ಕೊಡ್ತಿದ್ದಾರೆ. 10% ಹೈಕ್ ಬಂದ್ಬಿಟ್ಟು 70 ವರ್ಷ ಕೊಡ್ತಿದ್ದಾರೆ ಮತ್ತು 15% ಹೈಕು 75 ವರ್ಷಕ್ಕೆ ನೀಡ್ತಾ ಇರುವಂತದ್ದು ತುಂಬಾ ಒಳ್ಳೆಯ ಒಂದು ಸಂಗತಿ. ಮಹಾರಾಷ್ಟ್ರ ಅಂಡ್ ಕೇರಳ ನೋಡೋದಾದ್ರೆ ಹ್ಯಾವ್ ಆಲ್ಸೋ ಇಂಟ್ರೊಡ್ಯೂಸ್ಡ್ ಅರ್ಲಿಯರ್ ಏಜ್ ಸ್ಲ್ಯಾಬ್ಸ್ 70 to 75 ಇಯರ್ಸ್ ಫಾರ್ ಅಡಿಷನಲ್ ಪೆನ್ಷನ್ ಬೆನಿಫಿಟ್ಸ್ ಅಂತ ಹೇಳ್ತಿದ್ದಾರೆ. ಮಹಾರಾಷ್ಟ್ರ ಮತ್ತು ಕೇರಳದಲ್ಲಿಯೂ ಕೂಡ 70ರಿಂದ 75 ವರ್ಷದ ಅವಧಿಯಲ್ಲಿರುವಾಗಲೇ ನಮ್ಮ ಒಂದು ಪೆನ್ಷನರ್ಸ್ಗೆ ಹೆಚ್ಚಿನ ಒಂದು ಪೆನ್ಷನ್ ನೀಡುವಂತ ಒಂದು ಪ್ರಕ್ರಿಯೆಯನ್ನ, ಒಂದು ಕೆಲಸವನ್ನ ಇಲ್ಲಿ ಮಾಡಲಾಗ್ತಾ ಇರುವಂತದ್ದು ನೀವು ನೋಡ್ತಾ ಇದ್ದೀರಾ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ವಾಟ್ಸ್ ನೆಕ್ಸ್ಟ್ ಫಾರ್ ಕರ್ನಾಟಕ. ಹಾಗಾದ್ರೆ ಕರ್ನಾಟಕ ಸರ್ಕಾರಕ್ಕೆ ಮುಂದಿನ ನಡೆ ಏನಿದೆ ಅಂತ ನಾವು ನೋಡೋದಾದ್ರೆ, the demand remains highly active with unions continuously pressing the chief minister and finance department ಅಂತ ಹೇಳ್ತಿದ್ದಾರೆ. Pensioners hope the government will include this in the upcoming budget sessions once the state revenue stabilize. Until an official government order is passed, Karnataka pensioners aged between 70 to 79 will continue to receiving standard basic pension without the 10% hike ಅಂತ ಹೇಳ್ತಿದ್ದಾರೆ. ಸೊ ಬೇಸಿಕಲಿ 10% ಹೆಚ್ಚಿನ ಒಂದು ಪಿಂಚಣಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ಗಮನವನ್ನ ಆಲ್ರೆಡಿ ಕೇಂದ್ರ ಸರ್ಕಾರದಲ್ಲಿ ನೀಡಿರುವಂತೆ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ನೀಡಲೇಬೇಕು. ಇದರಲ್ಲಿ ಯಾವುದೇ ರೀತಿಯಾದಂತಹ ಮೇನಮೇಷಗಳನ್ನ ಎನಿಸಬಾರದು ಅಂತ
ರಾಜ್ಯ ಸರ್ಕಾರ ನೌಕರರ ಸಂಘದಿಂದ ಮತ್ತು ಪಿಂಚಣಿದಾರರ ಸಂಘದಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಕಂಟಿನ್ಯೂಸ್ ಆಗಿರುವಂತಹ ಮನವಿಗಳನ್ನ ಸಲ್ಲಿಸಲಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಾಫ್ಟ್ ಕಾರ್ನರ್ ಅನ್ನ ತೋರಿಸಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ದಾರೆ. ಬಟ್ ಗೌರ್ಮೆಂಟ್ ಆರ್ಡರ್ ಪಾಸ್ ಆಗುವವರೆಗೂ ಕೂಡ 70 ರಿಂದ 79 ವರ್ಷ ವಯಸ್ಸು ಹೊಂದಿರುವಂತಹ ಪಿಂಚಣಿದಾರರಿಗೆ 10% ಹೆಚ್ಚಿನ ಒಂದು ಪಿಂಚಣಿ ಇನ್ನೂ ಕೂಡ ಮರೀಚಿಕೆಯಾಗಿಯೇ ಉಳಿದಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಈ ಎಲ್ಲಾ ರಾಜ್ಯಗಳಲ್ಲಿ ನೀಡ್ತಿದ್ದಾರೆ ಆಲ್ರೆಡಿ ನಾನು ನಿಮ್ಗೆ ತೋರಿಸಿದ ಹಾಗೆ. ಹಿಮಾಚಲ್ ಪ್ರದೇಶ ಆಗಿರ್ಬೋದು, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ, ಸೊ ಈ ಒಂದು ಅಕ್ಕಪಕ್ಕದ ರಾಜ್ಯಗಳಲ್ಲಿ ಎಲ್ಲರೂ ಕೂಡ 10% ಹೆಚ್ಚಿನ ಒಂದು ಪಿಂಚಣಿ. ಇವನ್ ಹಿಮಾಚಲ್ ಪ್ರದೇಶ ಮತ್ತು ಪಂಜಾಬ್ನಲ್ಲಂದ್ರೂ 65 ವರ್ಷಕ್ಕೆ 5% ಹೆಚ್ಚಿನ ಒಂದು ಪಿಂಚಣಿಯನ್ನ ನೀಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ 80% ಪಿಂಚಣಿ ಅನುಭವಿಸುವವರೆಗೆ ರಾಜ್ಯ ಸರ್ಕಾರಿ ನೌಕರರು ಬದುಕುಳಿಯಲ್ಲ. ಆವರೇಜ್ ವಯಸ್ಸಿರುವಂತದ್ದು 70 ಇಯರ್ಸ್ ಇದೆ. ಸೊ ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಹೆಚ್ಚಿನ ಒಂದು ಪಿಂಚಣಿ ನೀಡುವಂತ ಒಂದು ಕೆಲಸವನ್ನ ಬೇಗ ಮಾಡಬೇಕು. ಏನಕ್ಕಂದ್ರೆ ರಾಜ್ಯ ಸರ್ಕಾರಿ ಪಿಂಚಣಿದಾರರಿಗೆ ಇದರಿಂದ ಆಗುವಂತ ಒಂದು ಕಷ್ಟ ತುಂಬಾ ಜಾಸ್ತಿ ಇದೆ. ಅದನ್ನ ಅರ್ಥ ಮಾಡಿಕೊಂಡು ರಾಜ್ಯ ಪಿಂಚಣಿದಾರರಿಗೆ 65 ವರ್ಷಕ್ಕೆ 5%, 70 ವರ್ಷಕ್ಕೆ 10% ಮತ್ತು 75 ವರ್ಷಕ್ಕೆ 15% ಹೆಚ್ಚಿನ ಒಂದು ಪಿಂಚಣಿ ನೀಡುವ ಮುಖಾಂತರ ರಾಜ್ಯ ಸರ್ಕಾರಿ ನೌಕರರ ಸಂಧ್ಯಾ ಕಾಲದಲ್ಲಿ ಹೆಲ್ಪ್ ಆಗಬೇಕು ಅಂತ ಈ ಮೂಲಕ ನಾವು ತಿಳಿದುಕೊಳ್ತಿದ್ದೇವೆ. ಸಿದ್ದರಾಮಯ್ಯನವರನ್ನ ಕೂಡ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬರ್ತಾ ಇದೆ. ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಸ್ಪೆಷಲಿ ಪಿಂಚಣಿದಾರರಿಗೆ ಯಾವ ರೀತಿಯಾದಂತಹ ಅಪ್ಡೇಟ್ ಇದೆ ಅಂದ್ರೆ 70% ದಾಟಿರುವಂತಹ ಒಂದು ಸರ್ಕಾರಿ ನೌಕರರಿಗೆ 10%, ಅದೇ ರೀತಿಯಾಗಿ 80 ವರ್ಷ ದಾಟಿರುವಂತಹ ಒಂದು ನೌಕರರಿಗೆ 15% ಹೆಚ್ಚಿನ ಒಂದು ತುಟ್ಟಿ ಭತ್ಯೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ಕಡೆಯಿಂದ ಯಾವಾಗ ಅಧಿಕೃತವಾಗಿರುವಂತಹ ಘೋಷಣೆ ಬರಲಿದೆ, ಮತ್ತೆ ಬೇರೆ ಯಾವೆಲ್ಲ ರಾಜ್ಯಗಳಲ್ಲಿ ಈ ಒಂದು ಯೋಜನೆಯನ್ನು ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಲಾಗಿದೆ ಮತ್ತು 7ನೇ ವೇತನ ಆಯೋಗದ ರಿಪೋರ್ಟ್ ನಲ್ಲಿ ಯಾವ ರೀತಿಯಾದಂತಹ ಒಂದು ಭರವಸೆಯನ್ನ ನೀಡಲಾಗಿತ್ತು, ಯಾಕೆ ಸರ್ಕಾರ ಇನ್ನೂ ಕೂಡ ಮೀನಮೇಷ ಎಣಿಸ್ತಾ ಇದೆ, ಇದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಕ್ಷರಿ ಅವರು ಯಾವ ರೀತಿಯಾದಂತಹ ಸ್ಟೆಪ್ಸ್ ಅನ್ನ ತೆಗೆದುಕೊಂಡಿದ್ದಾರೆ ಮತ್ತು ಯಾವಾಗ ಇದನ್ನ ಅಫಿಷಿಯಲ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂತಹ ಚರ್ಚೆಯನ್ನ ನಾವು ಮಾಡೋಣ. ಸೊ ಹಾಗಾಗಿ ಚಾನೆಲ್ ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ ಇಲ್ಲಿ ನೋಡ್ತಾ ಇರುವಂತದ್ದು ಅಡಿಷನಲ್ ಪೆನ್ಷನ್ ಕ್ವಾಂಟಮ್ 70 and 80 years ಅನಲೈಸಿಂಗ್ ದಿ 10% and 15% ಹೈಕ್ ಡಿಮಾಂಡ್ಸ್ ಕರ್ನಾಟಕ 7th ಪೇ ಕಮಿಷನ್ ಅಂಡ್ ನ್ಯಾಷನಲ್ ಟ್ರೆಂಡ್ಸ್ ಅಂತ ಹೇಳಲಾಗ್ತಾ ಇದೆ. ಸೊ ಈ ಒಂದು ಸ್ಲೈಡ್ಸ್ ಗಳಲ್ಲಿ ಒಂದು ಸುಂದರವಾಗಿರುವಂತಹ ಪಿಪಿಟಿಯನ್ನ ನಿಮ್ಮ ಸಲುವಾಗಿ ನಾವು ಪ್ರಿಪೇರ್ ಮಾಡಿದ್ದೇವೆ. ಸೊ ಇಲ್ಲಿ ನೋಡ್ತಾ ಇರುವಂತದ್ದು ಪ್ರತಿಯೊಂದು ಪಾಯಿಂಟ್ ಅನ್ನ ಡೀಟೇಲ್ ಆಗಿ ಬರೆಯುವಂತಹ ಒಂದು ಕೆಲಸವನ್ನ ಕೂಡ ಇಲ್ಲಿ ನಾವು ಮಾಡಿದ್ದೇವೆ. ಸೊ ಇಲ್ಲಿ ನೋಡ್ತಾ ಇರುವಂತದ್ದು ಅಂಡರ್ಸ್ಟ್ಯಾಂಡಿಂಗ್ ದಿ ಏಜ್ ಬೇಸ್ಡ್ ಹೈಕ್ ಅಂತ. ಸೊ ಯಾಕೆ ಒಂದು ಏಜ್ ಬೇಸ್ಡ್ ಹೈಕ್ ಅನ್ನ ನೀಡಲಾಗ್ತಾ ಇದೆ, ಇದು ಮೊಟ್ಟ ಮೊದಲನೇದಾಗಿ ಎಲ್ಲಿ ಸ್ಟಾರ್ಟ್ ಮಾಡಲಾಯಿತು, ಯಾವ ರೀತಿಯಾದಂತಹ ಒಂದು ಹಿಸ್ಟ್ರಿ ಇದಕ್ಕೆ ಇದೆ, ಈ ಎಲ್ಲ ಒಂದು ವಿಷಯಗಳನ್ನ ಮೊಟ್ಟ ಮೊದಲನೇದಾಗಿ ನಾವು ತಿಳಿದುಕೊಳ್ಳೋಣ. ಕೇಂದ್ರ ಸರ್ಕಾರ ಯಾವ ರೀತಿಯಾದಂತಹ ಒಂದು ಹೈಕ್ಸ್ ಅನ್ನ ಕೊಡ್ತಾ ಇದೆ, 70 ವರ್ಷ ದಾಟಿರುವಂತಹ ಒಂದು ನೌಕರರಿಗೆ ಎಷ್ಟು ಕೊಡ್ತಾ ಇದೆ, ಅದೇ ರೀತಿಯಾಗಿ 80 ವರ್ಷ ದಾಟಿರುವಂತಹ ನೌಕರರಿಗೆ ಎಷ್ಟು ಕೊಡ್ತಾ ಇದೆ. ಸೊ ರಾಜ್ಯ ಸರ್ಕಾರಗಳು ಈ ಟ್ರೆಂಡ್ ಅನ್ನ ಯಾವ ರೀತಿಯಾಗಿ ಫಾಲೋ ಮಾಡ್ತಾ ಇದೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿರುವಂತಹ ಒಂದು ಬೇಸಿಕ್ ಅನ್ನ ಮೊದಲು ನಾವು ತಿಳಿದುಕೊಳ್ಳೋಣ. ಅದಾದ ನಂತರ ಕರ್ನಾಟಕದಲ್ಲಿ ಸರ್ಕಾರದ ಮುಂದೆ ಇಟ್ಟಿರುವಂತಹ ಬೇಡಿಕೆ ಏನಿದೆ, ಸರ್ಕಾರ ಅದಕ್ಕೆ ಏನ್ ಹೇಳ್ತಾ ಇದೆ ಮತ್ತು ಇದಕ್ಕೆ ಬರುವಂತ ಒಂದು ಟೈಮ್ ಲೈನ್ ಏನಿದೆ, ಯಾಕಂದ್ರೆ ತುಂಬಾ ದಿನಗಳಿಂದ ಇದು ನೇಣಿಗುದಿಗೆ ಬಿದ್ದಿರುವಂತಹ ಒಂದು ವಿಷಯವಾಗಿದೆ. ಸೊ ಹಾಗಾಗಿ ತುಂಬಾ ಬೇಗ ಇದ್ರ ಮೇಲೆ ಒಂದು ರಿಪೋರ್ಟ್ ಅಥವಾ ಒಂದು ಏನು ರಿಸಲ್ಟ್ ಇದೆ ಅದು ಬರಬೇಕಾಗಿರುವಂತದ್ದು ಅತ್ಯವಶ್ಯಕವಾಗಿದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, as pensioners aged their medical experiences and living care cost increases significantly. ಸೊ ಯಾವ ರೀತಿಯಾಗಿ ಯಾಕೆ ಮೊಟ್ಟ ಮೊದಲನೇದಾಗಿ ಇದನ್ನ ನೀಡಲಾಗುತ್ತೆ ಅಂತ ನಾವು ನೋಡೋದಾದ್ರೆ, ನಮ್ಗೆಲ್ಲರೂ ಕೂಡ ಗೊತ್ತಿದೆ ಯಾವ ರೀತಿಯಾಗಿ ಸರ್ಕಾರಿ ನೌಕರರಿಗೆ ವಯಸ್ಸಾಗ್ತಾ ಹೋಗುತ್ತೆ, ಪೆನ್ಷನರ್ಸ್ಗೆ ವಯಸ್ಸಾಗ್ತಾ ಹೋಗುತ್ತೆ, ಅವರ ಒಂದು ಮೆಡಿಕಲ್ ಎಕ್ಸ್ಪೆನ್ಸಸ್, ಹೆಲ್ತ್ ರಿಲೇಟೆಡ್ ಇಶ್ಯೂಸ್, ಪ್ರಾಬ್ಲಮ್ಸ್ ಗಳಾಗೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಅವರಿಗೆ ನಾರ್ಮಲಿ ಏನಿದೆ ಒಂದು ಹೆಚ್ಚಿನ ಒಂದು ಪಿಂಚಣಿ, ಹೆಚ್ಚಿನ ಒಂದು ಹಣದ ಅವಶ್ಯಕತೆ ಬೇಕಾಗುತ್ತೆ. ಸೊ ಆ ಒಂದು ಕಾರಣದಿಂದ ಈ ಒಂದು ಅಡಿಷನಲ್ ಪೆನ್ಷನ್ ಅನ್ನೋ ಒಂದು ಸಿಸ್ಟಮ್ ಅನ್ನ ಜಾರಿಗೆ ತರಲಾಗಿದೆ. ಟು ಸಪೋರ್ಟ್ ದಿಸ್ ಅ ಸಿಸ್ಟಮ್ ಆಫ್ ಅಡಿಷನಲ್ ಕ್ವಾಂಟಮ್ ಆಫ್ ಪೆನ್ಷನ್ ವಾಸ್ ಇಂಟ್ರೊಡ್ಯೂಸ್ಡ್ ಅಂತ ಹೇಳಲಾಗ್ತಾ ಇದೆ. ಅಂಡರ್ ದಿ ಸೆಂಟ್ರಲ್ ಗವರ್ಮೆಂಟ್ಸ್ ರೂಲ್ಸ್ ಅ 20% ಹೈಕ್ ಇಸ್ ಗ್ರಾಂಟೆಡ್ ಓನ್ಲಿ ವೆನ್ ಅ ಪೆನ್ಷನರ್ ರೀಚಸ್ 80 ಇಯರ್ಸ್ ಆಫ್ ಏಜ್ ಅಂತ. 20% ಪಿಂಚಣಿಯನ್ನ ಯಾವಾಗ ಹೆಚ್ಚಳ ಮಾಡಲಾಗುತ್ತೆ ಅಂದ್ರೆ 80 ವರ್ಷ
ರೀಚ್ ಆದ ತಕ್ಷಣ. ಸೊ ನೋಡಿ 20% ಹೆಚ್ಚಿನ ಒಂದು ಪಿಂಚಣಿ ಸಿಗ್ಬೇಕಂದ್ರೆ 80 ವರ್ಷ ದಾಟಬೇಕಾಗುತ್ತೆ. ಹಾಗಾದ್ರೆ 15% ಅಥವಾ 10% ಹೆಚ್ಚಿನ ಒಂದು ಪಿಂಚಣಿ ಏನಿದೆ ಅದು 70 ವರ್ಷಕ್ಕೆ ನೀಡಲಾಗುತ್ತೆ. ಸ್ಟೇಟ್ ಪೆನ್ಷನರ್ಸ್ ಅಸೋಸಿಯೇಷನ್ಸ್ ಆರ್ಗ್ಯೂ ದಟ್ 80 is too late, demanding a 10% hike at 70 years and 15% at 80 years ಅಂತ. ಸೊ ನೋಡಿ ಇಲ್ಲಿ ಡಿಮಾಂಡ್ ಏನ್ ಬರ್ತಾ ಇದೆ ಅಂದ್ರೆ 80 ವರ್ಷ ಆಕ್ಚುಲಿ ಸರಾಸರಿ ವಯಸ್ಸು ತುಂಬಾ ಕಡಿಮೆ ಇದೆ. ಸೊ ಬೇಸಿಕಲಿ ನಮ್ಗೆಲ್ಲರಿಗೂ ಕೂಡ ಗೊತ್ತು ನಮ್ಮ ಒಂದು ಭಾರತೀಯರ ಸರಾಸರಿ ವಯಸ್ಸು ಬಂದ್ಬಿಟ್ಟು 65 ಇಂದ 70 ಇಯರ್ಸ್ ಮಾತ್ರ. ಸೊ 80 ವರ್ಷದ ನಂತರ ನೀವು 20% ಹೈಕ್ ಕೊಡ್ತೀರಾ ಅಂದ್ರೆ ಅದು ತುಂಬಾ ಲೇಟ್ ಆಗುತ್ತೆ. ಅದನ್ನ ಅನುಭವಿಸೋದಕ್ಕೆ ಆಲ್ಮೋಸ್ಟ್ ಸರ್ಕಾರಿ ನೌಕರರು ಕಡಿಮೆ ಬದುಕುಳಿಯೋದೇ ಕಷ್ಟ ಆಗುತ್ತೆ ಆ ಒಂದು ಟೈಮಲ್ಲಿ. ಸೊ ಹಾಗಾಗಿ ಆ ಒಂದು ಪಿಂಚಣಿ ಅನುಭವಿಸೋಕ್ಕಿಂತ ಮುಂಚೆನೆ ಸರ್ಕಾರಿ ನೌಕರರು ತಮ್ಮ ಒಂದು ಪ್ರಾಣ ತ್ಯಾಗ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಕಾರಣಕ್ಕಾಗಿ ನೌಕರರು ಕೇಳ್ತಾ ಇರುವಂತದ್ದು 80 ವರ್ಷ ದಾಟಿದ ಮೇಲೆ 20% ನಮ್ಗೆ ಬೇಡ, 70 ವರ್ಷ ದಾಟಿದ ಮೇಲೆ 10% ಕೊಡಿ ಅಂಡ್ 80% ದಾಟಿದ ಮೇಲೆ 15% ಕೊಡಿ. ಹಂಗಂದ್ರೆ ಟೋಟಲ್ ಆಗಿ 25% 80 ವರ್ಷ ದಾಟುವಷ್ಟರಲ್ಲಿ ನೀಡಿ ಅಂತ ಇಲ್ಲಿ ರಾಜ್ಯ ಸರ್ಕಾರಿ ನೌಕರರು ಕೇಳ್ತಾ ಇರುವಂತದ್ದು. ಸೊ 10% ಹೈಕ್ 70 ವರ್ಷ ದಾಟಿದ ನಂತರ ಮತ್ತು 15% ಹೈಕು 80 ವರ್ಷ ದಾಟಿದ ನಂತರ ನಮ್ಮ ಒಂದು ಪೆನ್ಷನರ್ಸ್ಗೆ ನೀಡಿ ಅಂತ ಇಲ್ಲಿ ಕೇಳ್ತಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಾ ಇದೆ ನೋಡಿ, ರೆಕಮೆಂಡೇಶನ್ಸ್ ಅಂಡ್ ರಿಯಾಲಿಟಿ ಅಂತ. ಸೊ ಹಾಗಾದ್ರೆ ಇದು ಸರ್ಕಾರಿ ನೌಕರರ ಪಿಂಚಣಿದಾರರ ಒಂದು ಬೇಡಿಕೆ ಆಯ್ತು. ಸೊ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬರುತ್ತೆ, ಹಾಗಾದ್ರೆ ರೆಕಮೆಂಡೇಶನ್ ಸರ್ಕಾರ ಏನ್ ಹೇಳ್ತಾ ಇದೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೌಕರರು ಏನ್ ಕೇಳ್ತಾ ಇದ್ದಾರೆ, ಸರ್ಕಾರ ಅದಕ್ಕೆ ಏನ್ ಹೇಳ್ತಾ ಇದೆ. ದ ಕರ್ನಾಟಕ 7th ಪೇ ಕಮಿಷನ್ ಹೆಡೆಡ್ ಬೈ ಕೆ ಸುಧಾಕರ್ ರಾವ್ ರಿವ್ಯೂಡ್ ಸ್ಟೇಟ್ ಸ್ಯಾಲರೀಸ್ ಅಂಡ್ ಪೆನ್ಷನ್ಸ್ ಅಂತ. ಸೊ ನಮ್ಮೆಲ್ಲರೂ ಕೂಡ ಗೊತ್ತು, ತುಂಬಾ ದೊಡ್ಡ ಒಂದು ಜಯ ಸಿಕ್ಕಿದೆ ರಾಜ್ಯ ಸರ್ಕಾರಿ ನೌಕರರಿಗೆ. ರೀಸೆಂಟ್ ಆಗಿ CS ಷಡಕ್ಷರಿ ಅವರ ಒಂದು ನೇತೃತ್ವದಲ್ಲಿ 7ನೇ ವೇತನ ಆಯೋಗವನ್ನ ಸಫಲತಾ ಪೂರ್ವಕವಾಗಿ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಲಾಯಿತು. ಸೊ ಅರಿಯರ್ಸ್ ಕೂಡ ನೀಡಲಾಗಿದೆ, ಎಲ್ಲವೂ ಕೂಡ ತುಂಬಾ ಒಳ್ಳೆಯ ರೀತಿಯಲ್ಲಿ ಆಯ್ತು. ಬಟ್ ಅದರಲ್ಲಿ ಉಳಿದಿರುವಂತದ್ದು ಒಂದೇ ಒಂದು ಪಾಯಿಂಟ್, ಏನು ಪೆನ್ಷನರ್ಸ್ ಇದ್ದಾರೆ ಅವರಿಗೆ ಇನ್ನೂ ಕೂಡ ಹೆಚ್ಚಿನ ಪಿಂಚಣಿ ಸಿಗುತ್ತೆ ಅಂತ ಹೇಳಿದ್ರು, ಆದ್ರೂ ಕೂಡ ಸಿಕ್ಕಿಲ್ಲ. ಸೊ 7th ಪೇ ನಲ್ಲಿ ಅದರ ಒಂದು ರಿಪೋರ್ಟ್ ಏನಿತ್ತು ಅದರಲ್ಲೂ ಕೂಡ ಸುಧಾಕರ್ ರಾವ್ ಅವರು ಮೆನ್ಷನ್ ಮಾಡಿದ್ರು 70 ವರ್ಷ ದಾಟಿರುವಂತವರಿಗೆ 10% ಜಾಸ್ತಿ ಮಾಡಿಕೊಡಿ, ಅದೇ ರೀತಿಯಾಗಿ 80 ವರ್ಷ 85 ವರ್ಷ ಈ ರೀತಿಯಾಗಿ 100 ವರ್ಷ ದಾಟಿರುವಂತವರಿಗೆ 100% ಇನ್ಕ್ರೀಸ್ ಮಾಡಬೇಕು ಅಂತ ಒಂದು ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ನೀಡಿದ್ರು. ಸರ್ಕಾರವು ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನ ನೀಡುತ್ತೆ. ಬಟ್ ಆದ್ರೂ ಕೂಡ ಇನ್ನೂ ಅಫಿಷಿಯಲ್ ಆಗಿ ಅದನ್ನ ಇಂಪ್ಲಿಮೆಂಟ್ ಮಾಡಲಾಗಿಲ್ಲ. ಅದೇ ಒಂದು ಬೇಡಿಕೆ ಸರ್ಕಾರಿ ನೌಕರದು ಪದೇ ಪದೇ ಬರ್ತಾ ಇರುವಂತದ್ದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಾ ಇದೆ, ಪೆನ್ಷನರ್ಸ್ ಹೆವಿಲಿ ಪೆಟಿಷನ್ ದ ಕಮಿಷನ್ ಫಾರ್ ಅ 10% ಇನ್ಕ್ರೀಸ್ ಇನ್ ಬೇಸಿಕ್ ಪೆನ್ಷನ್ ಅಪಾನ್ ಟರ್ನಿಂಗ್ 70 ಅಂತ. 70 ವರ್ಷ ದಾಟಿರುವಂತ ನೌಕರರಿಗೆ 10% ಹೆಚ್ಚಳ ನೀಡಲೇಬೇಕು ಅಂತ ಒಂದು ಏನ್ ಕಮಿಷನ್ ಇದೆ ಅದಕ್ಕೆ ರಿಕ್ವೆಸ್ಟ್ ಅನ್ನ ಮಾಡಿಕೊಳ್ಳಲಾಗುತ್ತೆ, ಪತ್ರಗಳನ್ನ ಬರೆದಿದ್ದಾರೆ. ವೈಲ್ ದಿ ಸ್ಟೇಟ್ ಅಪ್ರೂವ್ಡ್ 27.5% ಫಿಟ್ಮೆಂಟ್ ಫಾರ್ ರಿವಿಷನ್ಸ್ ಇನ್ ದಿ 2024, ದ ಸ್ಪೆಸಿಫಿಕ್ ಏಜ್ ಬೇಸ್ಡ್ 70-year ಕ್ವಾಂಟಮ್ ವಾಸ್ ಡಿಫರ್ಡ್. ಸೊ ಬೇಸಿಕಲಿ 27.5% ಏನಿದೆ ಫಿಟ್ಮೆಂಟ್ ಅನ್ನ ನೀಡಲಾಗುತ್ತೆ 2024ರಿಂದ ಅನ್ವಯವಾಗುವಂತೆ, ಮತ್ತು ಸ್ಪೆಸಿಫಿಕ್ ಆಗಿ 70 ವರ್ಷದ ಒಂದು ದಾಟಿರುವಂತ ನೌಕರರಿಗೆ 10% ತುಟ್ಟಿ ಭತ್ಯೆ ಹೆಚ್ಚಳವನ್ನ ಸದ್ಯದ ಮಟ್ಟಿಗೆ ಹೋಲ್ಡ್ ಅಲ್ಲಿ ಆ ಒಂದು ಟೈಮ್ ಅಲ್ಲಿ ಇಡ್ತಾರೆ, ನೆಕ್ಸ್ಟ್ ನೋಡೋಣ ಅಂತ ಹೇಳ್ತಾರೆ. ಕರೆಂಟ್ಲಿ ಕರ್ನಾಟಕ ಸ್ಟಿಲ್ ಫಾಲೋಸ್ ದಿ ಓಲ್ಡ್ ಮಾಡೆಲ್, ಅಡಿಷನಲ್ ಪೆನ್ಷನ್ ಇಸ್ ಓನ್ಲಿ ಗ್ರಾಂಟೆಡ್ ಆಫ್ಟರ್ ಅಟೈನಿಂಗ್ 80 ಇಯರ್ಸ್, ದಟ್ ಈಸ್ 20% ಅಂತ. ಸೊ ನೋಡಿ ಸದ್ಯದಲ್ಲಿ ಏನ್ ನಡೀತಾ ಇದೆ ಅಂದ್ರೆ, ಸದ್ಯ ಜಾರಿಯಲ್ಲಿರುವಂತದ್ದು 80 ವರ್ಷ ದಾಟಿದ ನಂತರ ಮಾತ್ರ 20% ಹೆಚ್ಚಿನ ಒಂದು ತುಟ್ಟಿ ಭತ್ಯೆಯನ್ನ ನೀಡ್ತಿದ್ದಾರೆ. ಅದಕ್ಕಿಂತ ಮುಂಚೆ ಯಾವುದೇ ರೀತಿಯಾದಂತಹ ತುಟ್ಟಿ ಭತ್ಯೆಯಲ್ಲಿ ಹೆಚ್ಚಳ ಇನ್ನೂ ಕೂಡ ಸರ್ಕಾರ ನೀಡ್ತಾ ಇಲ್ಲ. 20% ನಿಮ್ಗೆ ಸಿಗಬೇಕು ಅಂದ್ರೆ ನೀವು 80 ವರ್ಷ ದಾಟಿರ್ಲೇಬೇಕು. ಅದಾದ ನಂತರ ಮಾತ್ರ ಡೈರೆಕ್ಟ್ ಆಗಿ 20% ಹೆಚ್ಚಳವನ್ನ ಮಾಡುವಂತ ಒಂದು ಪದ್ಧತಿಯನ್ನ, ಒಂದು ಹಳೆಯ ರೂಲ್ಸ್ ಏನಿದೆ, ಓಲ್ಡ್ ಮಾಡೆಲ್ ಏನಿದೆ ಅದನ್ನ ಇಲ್ಲಿವರೆಗೂ ಕೂಡ ಕರ್ನಾಟಕ ಸರ್ಕಾರ ಫಾಲೋ ಮಾಡ್ತಾನೆ ಬಂದಿದೆ, ಇನ್ನು ಕೂಡ ಮಾಡ್ತಾ ಇದೆ. ಸೊ 70 ವರ್ಷ ದಾಟಿರುವಂತವರಿಗೆ 10% ಏನು ತುಟ್ಟಿ ಭತ್ಯೆ ಹೆಚ್ಚಳ ಮಾಡಬೇಕಾಗಿರುವಂತಹ ಬೇಡಿಕೆ ಇದೆ, ಆ ಒಂದು ಬೇಡಿಕೆ ಇನ್ನೂ ಕೂಡ ಸರ್ಕಾರ ಈಡೇರಿಸಿಲ್ಲ. ಆಲ್ ರೈಟ್. ಸೊ ಹಾಗಾದ್ರೆ ರೀಸನ್ ಫಾರ್ ದಿ ಡಿಲೇ, ಯಾಕೆ ತಡ ಮಾಡಲಾಗ್ತಾ ಇದೆ ಅದ್ರ ಬಗ್ಗೆಯೂ ಕೂಡ ನಾವು ನೋಡೋದಾದ್ರೆ, ಸೊ ರೀಸನ್ ಫಾರ್ ಡಿಲೇ ಬಂದ್ಬಿಟ್ಟು ಮೊಟ್ಟ ಮೊದಲನೇದಾಗಿ ಫೈನಾನ್ಷಿಯಲ್ ಬರ್ಡನ್. ಸೊ ಸರ್ಕಾರಕ್ಕೆ ಆಗುವಂತ ಒಂದು ಆರ್ಥಿಕ ಹೊರೆ. ಫೈನಾನ್ಷಿಯಲ್ ಬರ್ಡನ್ ಅಂದ್ರೆ ದ ಸ್ಟೇಟ್ ಸೈಟೆಡ್ ಮ್ಯಾಸಿವ್ ಕನ್ಸ್ಟ್ರೇಂಟ್ಸ್ ಆನ್ ದಿ ಎಕ್ಸ್ಚೇಂಜರ್ ಆಫ್ ಫಾಲೋವಿಂಗ್ ದಿ 7th ಪೇ ಕಮಿಷನ್ ರೋಲ್ ಔಟ್. 7ನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆದ್ಮೇಲೆ ಸರ್ಕಾರದ ಬೊಕ್ಕಸಕ್ಕೆ ಭಾರಿ ಹೊರೆ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಗ್ಯಾರಂಟಿ ಸ್ಕೀಮ್ಸ್, ಮತ್ತೆ ಇನ್ನೊಂದು ನಮ್ಮ ಒಂದು ರಾಜ್ಯದಲ್ಲಿ
ಸಿದ್ದರಾಮಯ್ಯನವರ ಸರ್ಕಾರ 5 ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿರೋದ್ರಿಂದ ಬಹುತೇಕ ಹಣ ಅಲ್ಲಿ ಬೇಕಾಗ್ತಾ ಇದೆ, ಬಹುತೇಕ ಹಣವನ್ನ ಅಲ್ಲಿ ಯುಟಿಲೈಸ್ ಮಾಡಲಾಗ್ತಾ ಇದೆ. ಆ ಒಂದು ಕಾರಣದಿಂದಾಗಿ ರಾಜ್ಯ ಸರ್ಕಾರದ ಹತ್ತಿರ ಬೇರೆ ಒಂದು ಇಲಾಖೆಗಳಿಗೆ ಬೇರೆ ಒಂದು ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬಜೆಟ್ ನಲ್ಲಿ ತೊಂದರೆ ಆಗ್ತಾ ಇದೆ. A significant portion of the budget is allocated to funding the state's 5 major guarantee schemes ಅಂತ ಹೇಳ್ತಿದ್ದಾರೆ. ಸೊ ಇದಾದ್ಮೇಲೆ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಫೇಸ್ಡ್ ಅಪ್ರೋಚ್ ಅಂತ ಹೇಳ್ತಿದ್ದಾರೆ. ಫೇಸ್ಡ್ ಅಪ್ರೋಚ್ ಅಂದ್ರೆ ದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಪ್ರಿಫರ್ಸ್ ಇಂಪ್ಲಿಮೆಂಟಿಂಗ್ ದಿ ಫೈನಾನ್ಷಿಯಲ್ ಬೆನಿಫಿಟ್ಸ್ ಇನ್ ಅ ಫೇಸ್ಡ್ ಮ್ಯಾನರ್ ರಾದರ್ ದೆನ್ ಅ ಲಂಪ್ಸಮ್ ಬರ್ಡನ್ ಅಂತ ಹೇಳ್ತಿದ್ದಾರೆ. ಸೊ ಫೇಸ್ಡ್ ಮ್ಯಾನರ್ ಅಂದ್ರೆ ಹಂತ ಹಂತವಾಗಿ ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡೋದನ್ನ ಆರ್ಥಿಕ ಇಲಾಖೆ ಇಲ್ಲಿ ಪ್ರೆಫರ್ ಮಾಡ್ತಾ ಇದೆ. ಏನಕ್ಕಂದ್ರೆ ಒಮ್ಮೆ ಇಂಪ್ಲಿಮೆಂಟ್ ಮಾಡಿದ್ರೆ ದೊಡ್ಡ ಒಂದು ಹೊರೆ ಆಗುತ್ತೆ ಸರ್ಕಾರಕ್ಕೆ ಅಂತ. ಅಂಡ್ ಇದಾದ್ಮೇಲೆ ಲ್ಯಾಕ್ ಆಫ್ ಅಫಿಷಿಯಲ್ ಮ್ಯಾಂಡೇಟ್ ಅಂತ, ಅಫಿಷಿಯಲ್ ಮ್ಯಾಂಡೇಟ್ ಸಿಗ್ತಾ ಇಲ್ಲ ಇನ್ನು ಕೂಡ. ದ ಗವರ್ಮೆಂಟ್ ಕನ್ಸಿಡರ್ಸ್ ದಿ 70-year ಹೈಕ್ ಅ ಡಿಮಾಂಡ್ ರಾದರ್ ದೆನ್ ದಿ ಸ್ಟ್ರಿಕ್ಟ್ ಲೀಗಲ್ ಆಬ್ಲಿಗೇಷನ್ ಕರೆಂಟ್ಲಿ. ಸೊ ಇದನ್ನ ಒಂದು ಡಿಮಾಂಡ್ ಅಂತ ಕನ್ಸಿಡರ್ ಮಾಡ್ತಿದ್ದಾರೆ, ಬಟ್ ಅದನ್ನ ಲೀಗಲ್ ಆಬ್ಲಿಗೇಷನ್ ಅಂತ ಇನ್ನು ಕೂಡ ಅವರು ಕನ್ಸಿಡರ್ ಮಾಡದೇ ಇರೋದ್ರಿಂದ ಇನ್ನು ಇದರಲ್ಲಿ ಇಂಪ್ಲಿಮೆಂಟೇಷನ್ ಅಲ್ಲಿ ಡಿಲೇ ಬರ್ತಾ ಇದೆ. ಸೊ ಇದಾದ್ಮೇಲೆ ಆನ್ ಗೋಯಿಂಗ್ ಸ್ಟ್ರಗಲ್. ಹಾಗಾದ್ರೆ ಸರ್ಕಾರಿ ನೌಕರರು ಏನು ಮಾಡ್ತಾ ಇಲ್ವಾ, ಅಥವಾ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಏನು ಮಾಡದೆ ಸುಮ್ಮನೆ ಕೂತಿದ್ದಾರಾ ಅಂತ ನಿಮ್ಮೊಂದು ಪ್ರಶ್ನೆ ಇದ್ರೆ ಖಂಡಿತವಾಗೂ ಕೂಡ